ಬೇಸಿಗೆ ಬಂದ್ರೆ ಸಾಕು ಪ್ರಾಣಿ ಪಕ್ಷಿಗಳಿಗೆ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ಕುಡಿಯುವ ನೀರಿಗಾಗಿ ಮೂಕ ಪ್ರಾಣಿಗಳ ರೋದನೆ ಶುರುವಾಗಿದೆ. ಚಿಕ್ಕಬಳ್ಳಾಪುರದ ವೀರತಿಮ್ಮನ ಕಣಿವೆಯಲ್ಲಿ ಕುಡಿಯುವ ನೀರಿಲ್ಲದೆ ಪ್ರಾಣಿ ಪಕ್ಷಿಗಳು ಪರದಾಡುವಂತಾಗಿದೆ. ಪ್ರಾಣಿಗಳಿಗೆ ರಸ್ತೆಯಲ್ಲಿ ಹೋಗುವ ಪ್ರಯಾಣಿಕರು ಹಣ್ಣು ಹಾಗೂ ಇತರೆ ತಿಂಡಿಗಳನ್ನು ನೀಡಿ ಹೊಟ್ಟೆ ತುಂಬಿಸ್ತಾ ಇದ್ದಾರೆ. ಪ್ರಾಣಿ ಪಕ್ಷಿಗಳಿಗೆ ಆಹಾರ ಸಿಗ್ತಾ ಇದೆಯಾದರೂ ಕೂಡ ನೀರಿಗಾಗಿ ಪರದಾಡುವಂತಾಗಿದೆ. ಚಿಕ್ಕಬಳ್ಳಾಪುರ ಗೌರಿಬಿದನೂರು ಮಾರ್ಗ ಮಧ್ಯದಲ್ಲಿ ಇರುವಂತಹ ವೀರತಿಮ್ಮನ ಕಣಿವೆಯಲ್ಲಿ ಪ್ರಾಣಿ ಪಕ್ಷಿಗಳ ಪರದಾಟಕ್ಕೆ ಕಡಿವಾಣ ಹಾಕುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಪಾರ್ಟಿ ಮಾಡೋದಕ್ಕೆ ಕುರಿ ಕೊಡಲಿಲ್ಲ ಅಂತ ದುಷ್ಕರ್ಮಿಗಳು ಕುರಿಕಾಯಿಗಳ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾರೆ. ಬೆಳಗಾವಿ ಹೊರವಲಯದ ಮಜ್ಜಗಾವಿಯಲ್ಲಿ ಈ ಘಟನೆ ನಡೆದಿದೆ. ಸಂಜೆ ವೇಳೆ ಜಮೀನಿನಲ್ಲಿ ಬೀಡು ಬಿಟ್ಟಿದ್ದ ಕುರಿ ಕಳ್ಳತನಕ್ಕೆ ಬಂದಿದ್ದ 7 ಜನ ಖದೀಮರು ಪಾರ್ಟಿ ಮಾಡೋದಕ್ಕೆ ಅಂತ ಕುರಿ ಕೊಡುವಂತೆ ಧಮಕಿ ಹಾಕಿದ್ದಾರೆ. ಆದರೆ ಕುರಿ ಕೊಡಲು ಒಪ್ಪದ ಕುರಿಕಾಯಿಗಳ ಮೇಲೆ ಖದೀಮರ ಗ್ಯಾಂಗ್ ಹಲ್ಲೆ ನಡೆಸಿದ್ದಾರೆ. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಕುರಿ ಕದ್ದು ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆನಂದ ಕಲ್ಲೋಳರ್, ಯಲ್ಲಪ್ಪ ಕಲ್ಲೋಳ್ಕರ್, ಗಂಗಾರಾಮ್ ಬೆಳಗಾವಕರ್ ಮೇಲೆ ಹಲ್ಲೆ ಮಾಡಲಾಗಿದೆ. ಮೂವರಿಗೂ ಕಣ್ಣು, ಕೈ, ಹೊಟ್ಟೆ, ತಲೆ ಭಾಗಕ್ಕೆ ಗಂಭೀರ ಗಾಯವಾಗಿದ್ದು ಬೆಳಗಾವಿ ಬಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬೆಳಗಾವಿ ಉದ್ಯಮ ಭಾಗ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಾಂಡೇಲಿಯಲ್ಲಿ 500 ರೂಪಾಯಿ ಮುಖಬೆಲೆಯ ಕೋಟ್ಯಾಂತರ ರೂಪಾಯಿ ನಕಲಿ ನೋಟುಗಳು ಪತ್ತೆಯಾಗಿವೆ. ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿಯ ಗಾಂಧಿನಗರದ ಮನೆಯೊಂದರಲ್ಲಿ ನಕಲಿ ನೋಟುಗಳು ಪತ್ತೆಯಾಗಿದ್ದು, ಪ್ರಕರಣದ ಸಂಬಂಧ ದಾಂಡೇಲಿ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ. ದಾಂಡೇಲಿಯಲ್ಲಿ ಬಾಡಿಗೆ ಮನೆಯಲ್ಲಿ ನೆಲೆಸಿದ್ದ ಆಶಾದ್ ಅಜುಮ್ ಖಾನ್ ನನ್ನ ಪೊಲೀಸರು ಬಂಧಿಸಿದ್ದಾರೆ. ಕ್ರಿಮಿನಲ್ ಹಿನ್ನೆಲೆ ಇರೋದ್ರಿಂದ ಪ್ರಕರಣ ದಾಖಲಿಸಿಕೊಂಡಿದ್ದ ದಾಂಡೇಲಿ ಪೊಲೀಸರು ಆರೋಪಿಗಳ ಪತ್ತೆಗೆ ಮುಂದಾಗಿದ್ರು. ಆರೋಪಿಯ ಜಾಡು ಹಿಡಿದು ಪೊಲೀಸರು ಉತ್ತರ ಪ್ರದೇಶದ ಲಕ್ನೋದಲ್ಲಿ ಆರೋಪಿಗಳನ್ನ ಬಂಧಿಸಿದ್ದಾರೆ. ಆರೋಪಿಗಳನ್ನ ದಾಂಡೇಲಿ ಪೊಲೀಸರು ಇಂದು ದಾಂಡೇಲಿಯ ನ್ಯಾಯಾಲಯಕ್ಕೆ ಹಾಜರುಪಡಿಸಲಿದ್ದಾರೆ. ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆಯ ಬರೆ ಬಿದ್ದಿದೆ. ಅಡುಗೆ, ಸಿಹಿ ತಿಂಡಿಯಲ್ಲಿ ಬಳಸುವ ತೆಂಗಿನಕಾಯಿಯ ಬೆಲೆ ದಶಕದತ್ತ ಸಾಗ್ತಾ ಇದೆ. ಈ ತಿಂಗಳಿನಿಂದ ತೆಂಗಿನಕಾಯಿ ಬೆಲೆ ಸತತ ಏರಿಕೆ ಕಂಡಿದ್ದು, 3 ತಿಂಗಳ ಹಿಂದೆ 32ರಿಂದ 30 ರೂಪಾಯಿ ಇದ್ದಂಥ ತೆಂಗಿನಕಾಯಿ ಇಂದು 85ರಿಂದ 90 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಮಾರುಕಟ್ಟೆಗಳಲ್ಲಿ ಬೇಡಿಕೆಗೆ ತಕ್ಕಷ್ಟು ತೆಂಗಿನಕಾಯಿ ಬಾರದ ಹಿನ್ನೆಲೆ ಬೆಲೆ ಏರಿಕೆ ಆಗಿದೆ. ರೈತರ ಬಳಿಯ 65ರಿಂದ 70 ರೂಪಾಯಿ ಕೊಂಡುಕೊಳ್ಳಲಾಗ್ತಾ ಇದೆ. ಹೀಗಾಗಿ ಬೆಲೆ ಏರಿಕೆ ಅನಿವಾರ್ಯ ಅಂತ ವ್ಯಾಪಾರಿಗಳು ತಿಳಿಸಿದ್ದಾರೆ. ಶೌಚಾಲಯದಲ್ಲಿ ಕೂತು ಬೇರೆಯವರ ಸಿಇಟಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದ ನಕಲಿ ಅಭ್ಯರ್ಥಿ ಲಾಕ್ ಆಗಿದ್ದಾಳೆ. ಸಿಇಟಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ತಂತ್ರಜ್ಞಾನ ಅಳವಡಿಸಿರುವ ಮುಖಚಹರೆ ಆಪ್ನಿಂದ ನಕಲಿ ಅಭ್ಯರ್ಥಿ ಪತ್ತೆಯಾಗಿದ್ದಾಳೆ. ಮಲ್ಲೇಶ್ವರಂನ ಸಿಲ್ವರ್ ವ್ಯಾಲಿ ಪಬ್ಲಿಕ್ ಪಿಯು ಕಾಲೇಜಿನ ಪರೀಕ್ಷಾ ಕೇಂದ್ರದಲ್ಲಿ ಈ ಘಟನೆ ಬೆಳಕಿಗೆ ಬಂದಿದೆ. ಪರೀಕ್ಷೆ ಕೊಠಡಿಗೆ ಬಾರದೆ ಶೌಚಾಲಯದಲ್ಲಿ ಕುಳಿತು ವಿದ್ಯಾರ್ಥಿನಿ ತಡವಾಗಿ ಕೊಠಡಿಗೆ ಬಂದು ಪರೀಕ್ಷೆ ಬರೆಯೋದಕ್ಕೆ ಯತ್ನಿಸಿದ್ದಾಳೆ. ತುಬಾ ಫಾತಿಮಾ ಜಮೀಲ್ ಎಂಬಾಕೆ ಟಬು ನಾಜ್ ಎಂಬ ಅಭ್ಯರ್ಥಿಯ ಗಣಿತ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ಲು. ಟಬು ನಾಜ್ ಹಾಲ್ ಟಿಕೆಟ್ಗೆ ತುಬಾ ಫಾತಿಮಾ ತನ್ನ ಫೋಟೋ ಅಂಟಿಸಿಕೊಂಡು ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ರು. ಆದರೆ ಈ ವೇಳೆ ಪರೀಕ್ಷಾ ಕೊಠಡಿಯ ಮೇಲ್ವಿಚಾರಕರು ಹಾಲ್ ಟಿಕೆಟ್ನ QR ಕೋಡ್ ಅನ್ನ ಮುಖಚಹರೆ ಪತ್ತೆ ಹಚ್ಚುವ ಆಪ್ನಿಂದ ಪರಿಶೀಲಿಸಿದ್ದಾರೆ. ಈ ವೇಳೆ ಟಬು ನಾಜ್ ಫೋಟೋ ಬಂದಿದ್ದು, ನಕಲಿ ಅಭ್ಯರ್ಥಿ ಪರೀಕ್ಷೆ ಬರೆಯೋದಕ್ಕೆ ಬಂದಿದ್ದು ಪತ್ತೆಯಾಗಿದೆ. ಮೇಲ್ವಿಚಾರಕರು ಈ ಕುರಿತು ಪ್ರಾಂಶುಪಾಲರಿಗೆ ತಿಳಿಸೋದಕ್ಕೆ ಹೋಗಿದ್ದಾಗ ನಕಲಿ ಅಭ್ಯರ್ಥಿ ಫಾತಿಮಾ ಪರಾರಿಯಾಗಿದ್ದಾಳೆ. ಸಾಮಾನ್ಯವಾಗಿ ಕಳ್ಳರು ಹಣ, ಚಿನ್ನಾಭರಣ, ಬೈಕ್ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಕಳ್ಳತನ ಮಾಡ್ತಾರೆ. ಇಲ್ಲೊಂದು ಕದೀಮರ ತಂಡ ಕೂದಲನ್ನ ಕಳ್ಳತನ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾರೆ. ಸೋಲದೇವನಹಳ್ಳಿಯ ಲಕ್ಷ್ಮೀಪುರ ಕ್ರಾಸ್ನಲ್ಲಿರುವ ಗೋದಾಮಿನಲ್ಲಿ ಕಳ್ಳತನವಾಗಿದೆ. ವೆಂಕಟರಮಣ ಎಂಬುವರಿಗೆ ಸೇರಿದ ಗೋದಾಮಿನಲ್ಲಿ 5 ಜನ ಖದೀಮರು ಬರೋಬ್ಬರಿ 400 ಕೆಜಿ ಕೂದಲು ಕದ್ದು ಪರಾರಿಯಾಗಿದ್ರು. ಚೀನಾ, ಬರ್ಮಾ ಮತ್ತು ಹಾಂಗ್ಕಾಂಗ್ಗೆ ರಫ್ತು ಮಾಡೋದಕ್ಕೆ ಬೇಕಾಗಿದ್ದ ಸುಮಾರು 25 ಲಕ್ಷ ಬೆಲೆ ಬಾಳುವ 400 ಕೆಜಿ ಕೂದಲನ್ನ ಖದೀಮರು ಕದ್ದೊಯ್ದಿದ್ರು. ಈ ಸಂಬಂಧ ಗೋದಾಮು ಮಾಲೀಕ ವೆಂಕಟರಮಣ ಸೋಲದೇವನಹಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ರು. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ಓರ್ವ ಆರೋಪಿಯನ್ನ ಬಂಧಿಸಿದ್ದು, ಉಳಿದ 4 ಆರೋಪಿಗಳಿಗಾಗಿ ಬಲೆ ಬೀಸಿದ್ದಾರೆ. ಕಳ್ಳರು ಕದ್ದ ಕೂದಲುಗಳನ್ನು ಚೆನ್ನರಾಯಪಟ್ಟಣ ಹಾಗೂ ಆಂಧ್ರಕ್ಕೆ ಸಾಗಿಸಿದ ಬಗ್ಗೆ ಆರೋಪಿಗಳು ಪೊಲೀಸರ ಮುಂದೆ ಒಪ್ಪಿಕೊಂಡಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.